ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಪ್ರತಿ ಬಾರಿಯೂ ವಿಡಿಯೋ ಮಾಡಿದಾಗಲೂ ನೀವೆಲ್ಲರೂ ತೋರಿಸುವಂಥ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಇಲ್ಲಿ ಸ್ಫೂರ್ತಿದಾಯಕ ಮಾತುಗಳನ್ನು ಆಡುವಾಗ, ನೀವುಗಳು ಆ ನನ್ನ ವಿಡಿಯೋಗೆ ಕಮೆಂಟ್ ಮಾಡುವಾಗ ಮನಸ್ಸಿಗೆ ಏನೋ ಒಂದು ರೀತಿ ಆನಂದ. ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವುದು ನನ್ನ ಕರ್ತವ್ಯವಾದರೆ, ಆ ಭಾವ ತುಂಬಿದ ಪದಗಳಿಗೆ ಜೀವ ತುಂಬಿದಾಗ ನೀವುಗಳು ತೋರುವಂಥ ಪ್ರತಿಕ್ರಿಯೆ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಯಾರೆಲ್ಲ ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಕಾರಣ ಇಷ್ಟೇ, ನೊಂದ ಮನದ ಮನಸ್ಸುಗಳಿಗೆ ಈ ಮಾತು ಸಂಜೀವಿನಿ ಆಗಿರುವಾಗ ನಿಮ್ಮ ಒಂದು ಲೈಕ್ ಇನ್ನಷ್ಟು ವೀಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಶಕ್ತಿ ಆಗುತ್ತೆ ಅಂತ ಹೇಳ್ತಾ, ಎಲ್ಲ ಹೇಗಿದ್ದೀರಿ? ಈ ವಿಡಿಯೋಗಳನ್ನು ಯಾವ ಊರಿಂದ ನೋಡ್ತಾ ಇದ್ರಿ? ಅಂದರೆ ನಿಮ್ಮೂರು, ನಿಮ್ಮ ಜಿಲ್ಲೆ, ಕರ್ನಾಟಕ ಅಥವಾ ಹೊರಗಡೆ ಯಾವ ಕಡೆ ಆದರೂ ಪರವಾಗಿಲ್ಲ, ಯಾವ ಊರಿಂದ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಕಾರಣ ಇಷ್ಟೇ, ನನ್ನ ಮಾತುಗಳು ಇಷ್ಟು ಜನರಿಗೆ ತಲುಪ್ತಾ ಇದೆ ಎಂದು ನಾನು ಕೂಡ ತಿಳ್ಕೋಬೇಕಲ್ಲ. ನಾನು ತುಂಬ ಬಾರಿ ಯೋಚನೆ ಮಾಡ್ತಾ ಇರ್ತೀನಿ, ನಮ್ಮ ಬಗ್ಗೆ ಯಾರಾದರೂ ಮಾತಾಡಿದಾಗ ನಮ್ಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆ ವ್ಯಕ್ತಿ ಬಗ್ಗೆ ಏನಾದರೂ ಮಾತಾಡಬೇಕು ಅನಿಸುತ್ತೆ. ಆ ವ್ಯಕ್ತಿ ಬಗ್ಗೆ ಏನಾದರೂ ಮಾತಾಡಿದಾಗ ನಮ್ಮ ಮನಸ್ಸಲ್ಲಿ ಯೋಚನೆ ಬರುತ್ತೆ, ನಾನು ಯಾಕೆ ಮಾತಾಡಿದೆ ಅಂತ. ಮಾತಾಡಬೇಕು ಅಂತ ಹೇಳೋರು ನಾವು, ಮಾತಾಡಿದ ಮೇಲೆ ಈ ರೀತಿ ಮಾತಾಡಿಬಿಟ್ಟೆ ಅಂತ ಯೋಚನೆ ಮಾಡೋರು ಕೂಡ ನಾವು. ನಾನು ಎಷ್ಟೋ ಬಾರಿ ಕೆಲವೊಂದು ವಿಡಿಯೋಗಳನ್ನು ಹೇಳಿದ್ದೀನಿ, ಮನಕ್ಕೆ ನೋವಾಗಿದೆ ಎಂದು ಹಿಂದೆ ಕಣ್ಣೀರು ಖಾಲಿ ಮಾಡಿದರೆ ಮುಂದೊಂದು ದಿನ ಬರುವ ಆನಂದ ಬಾಷ್ಪಕ್ಕೆ ನೀರೆಲ್ಲಿ. ಕಾರಣ ಇಷ್ಟೇ, ಯಾರೋ ನಮ್ಮ ಬಗ್ಗೆ ಮಾತಾಡಿದ್ರು ಅಂದ ಕೂಡಲೇ ನಾವು ಬೇಸರ ಮಾಡಿಕೊಂಡ್ರೆ, ಬೇಸರ ಮಾಡ್ಕೊಳ್ತಾ ನಮ್ಮ ಜೀವನವನ್ನು ಕಳ್ಕೊಂಡ್ರೆ ಆ ಜೀವನಕ್ಕೆ ಏನು ಬಂತು ಅರ್ಥ ಬಂಧುಗಳೇ? ಆ ಜೀವನಕ್ಕೆ ಏನು ಬಂತು? ಮಾತಾಡೋರು ಯಾವತ್ತಿದ್ರೂ ನಮ್ಮ ಕಾಲು ಕೆಳಗೆ ಇರ್ತಾರೆ ಹೊರತ ದೇವಸ್ಥಾನದ ಕಳಶ ಆಗ್ಲಿಕ್ಕೆ ಯಾವತ್ತೂ ಕೂಡ ಸಾಧ್ಯವಿಲ್ಲ. ಇಲ್ಲಿ ಮನುಷ್ಯ ನಾವು ಒಳ್ಳೆದಾದ್ರೂ ಮಾತಾಡ್ತಾರೆ, ಕೆಟ್ಟದಾದ್ರೂ ಮಾತಾಡ್ತಾರೆ. ಒಳ್ಳೆದಾದ್ರೂ ಹೇಳ್ತಾರೆ, ಅವನು ಹೇಗೆ ಹಣ ಮಾಡಿಬಿಟ್ಟ, ಅವನು ಹೇಗೆ ಜೀವನ ಇಷ್ಟು ಅದ್ಭುತವಾಗಿ ಕಟ್ಕೊಂಡ್ಬಿಟ್ಟ, ಇದೆಲ್ಲ ಹೇಗೆ ಸಾಧ್ಯ ಆಯಿತು, ಹೇಗೆ ದುಡ್ಡು ಮಾಡಿಬಿಟ್ಟ ಅಂತ, ಹೇಗಷ್ಟು ನೋಡು ಎಷ್ಟು ಖುಷಿಯಾಗಿದ್ದಾನೆ ನೋಡು ಅವನು. ಒಳ್ಳೆದಾದ್ರೂ ಮಾತಾಡ್ತಾರೆ. ಅದೇ ಕೆಟ್ಟದಾದರೆ ನೀವೇನೋ ಕೆಲಸ ಮಾಡಲ್ಲ, ಏನೋ ಕೆಟ್ಟ ಕೆಲಸ ಮಾಡ್ತಿದ್ದೀರಂದ್ರೂ ಅದಕ್ಕೂ ಮಾತಾಡ್ತಾರೆ. ಆತ ಮಾಡಿರೋ ಕೆಲಸ ಒಂದಾ ಎರಡ? ಎಲ್ಲೋ ಓದಿದಂಥ ಒಂದು ಸಾಲು ನೆನಪು ಬರ್ತಿದೆ. ಒಬ್ಬ ವ್ಯಕ್ತಿ ಕೇಳ್ತಾರಂತೆ, ಯಾಕೋ ಮರಯ್ಯ ನೀನು ತುಂಬ ಮೌನ ಆಗಿಬಿಟ್ಟೆ, ಸೈಲೆಂಟ್ ಆಗಿಬಿಟ್ಟೆ ಅಂತ. ಆತ ಹೇಳ್ದಂತೆ, ನಾನು ಮಾತಾಡ್ತಿರುವಾಗ ನನ್ನಿಂದ ಉಪಯೋಗ ಇದ್ದಾಗ ನೀವು ನನ್ನನ್ನು ಬಳಸಿಕೊಂಡ್ರಿ, ನಾನೀಗ ನನ್ನ ಪಾಡಿಗಿದ್ದೀನಿ ಅಂದಾಗ ನನ್ನನ್ನು ನೀವು ಕೆಟ್ಟವರಂದ್ರಿ ಅಂತ. ಒಬ್ಬ ವ್ಯಕ್ತಿ ಎಲ್ಲಿ ತನಕ ಉಪಯೋಗಕ್ಕೆ ಬರ್ತಾನೆ ಅಲ್ಲಿ ತನಕ ಆತ ತುಂಬ ಒಳ್ಳೆಯವನು. ಯಾವುದೇ ಕ್ಷಣದಲ್ಲಿ ಅಥವಾ ಒಂದು ಸೆಕೆಂಡ್ನಲ್ಲಿ ನನಗೆ ಆಗಲ್ಲ ಅಂತ ಹೇಳಿದರೆ ಆ ವ್ಯಕ್ತಿ ತುಂಬ ಕೆಟ್ಟವನು. ನನಗೊತ್ತಿಲ್ಲ ಈ ಮನುಷ್ಯನ ಏನು ಹೇಳೋದು ಇದ್ರ ಬಗ್ಗೆ. ಆಲೋಚನೆಗಳು, ವ್ಯಕ್ತಿತ್ವಗಳು ತುಂಬ ಕೆಟ್ಟದಾಗ್ಬಿಟ್ಟಿದೆ. ನಾನು ಹೇಳ್ತಾ ಇರ್ತೀನಿ ಪ್ರತಿ ಬಾರಿ, ಇಲ್ಲಿ ಒಳ್ಳೆಯವರಲ್ಲಿ ಒಳ್ಳೆಯವರನ್ನು ಹುಡ್ಕೋದಿದೆಯಲ್ಲ ಸ್ವಾಮಿ, ಇದು ತುಂಬ ಕಷ್ಟ. ಒಳ್ಳೆಯವ್ರನ್ನ ಹುಡ್ಕ್ಬೋದು, ನೀವು ಒಳ್ಳೆಯವರು, ಅವನು ಒಳ್ಳೆಯವನು ಅಂತ, ಬಟ್ ಒಳ್ಳೆಯವರಲ್ಲಿ ಒಳ್ಳೆಯವ್ರು ಹುಡ್ಕೋದಿದೆಯಲ್ಲ. ಈ ಪದದ ಸಾಲುಗಳನ್ನು ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯವರಲ್ಲಿ ಒಳ್ಳೆಯವರನ್ನು ಹುಡ್ಕೋದಂದರೆ ಹಾಗಾದರೆ ಇಲ್ಲಿ ಒಳ್ಳೆಯವರು ಯಾರು ಸ್ವಾಮಿ? ಹಾಗಾದರೆ ಇಲ್ಲಿ ಯಾರು ಒಳ್ಳೆಯವರು? ತುಂಬ ಜನ ಹೇಳ್ತಾರೆ, ನೀನು ಕೆಟ್ಟವನು, ನೀನು ಸರಿ ಇಲ್ಲ, ಅವನು ಸರಿ ಇಲ್ಲ. ಹಾಗಾದರೆ ಇವರೆಷ್ಟು ಒಳ್ಳೆಯವರು? ಎಲ್ಲರ ಮನೆ ದೋಸೆ ತೂತೆ ತಾನೆ. ಯಾರ ಬಗ್ಗೆನೂ ಕೂಡ ಮಾತಾಡಬಾರ್ದು. ಯಾರ ವ್ಯಕ್ತಿತ್ವದ ಬಗ್ಗೆ ಕಮೆಂಟ್ ಮಾಡುವಂಥ ಅಧಿಕಾರ ನಮಗಿಲ್ಲ. ನನ್ನ ಒಳ್ಳೆತನ ಅಥವಾ ನಾನು ಕಷ್ಟದಲ್ಲಿದ್ದಾಗ ನನಗೆ ಸಹಾಯ ಮಾಡಲಿಕ್ಕೆ ಅಥವಾ ನಾನು ಸೋತಾಗ ನಿನಗೆ 4 ಸ್ಫೂರ್ತಿದಾಯಕ ಮಾತುಗಳನ್ನಾಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನಾನು ಕೆಟ್ಟವನು ಅಂತ ಜಡ್ಜ್ ಮಾಡುವ ಅಧಿಕಾರ ನಿನಗಿಲ್ಲ.
ಅದೇ ಹೇಳ್ತೀರಾ ಸ್ವಾಮಿ? ನಾ ಕಷ್ಟದಲ್ಲಿದ್ದಾಗ ನನಗೆ ಒಂದು ಪೈಸಾ ಅಥವಾ ನನಗೆ ಒಂದು ಒಳ್ಳೆ ಮಾತುಗಳನ್ನು ಆಡಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದಮೇಲೆ ನಾನು ಸರಿ ಇಲ್ಲ ಅಂತ ಜಡ್ಜ್ ಮಾಡುವಂಥ ಅಧಿಕಾರ ನಿಮ್ಗೆ ಹೇಗೆ ಬರುತ್ತೆ? ಮನಸ್ಸಿನ ನ್ಯಾಯಾಲಯದಲ್ಲಿ ಮನಸ್ಸಾಕ್ಷಿಯೇ ನ್ಯಾಯಾಧೀಶ. ಯಾರೇನೇ ಮಾತಾಡಲಿ ನಮ್ಮ ಜೀವನ ಏನಂತ ನಮಗೆ ಗೊತ್ತಿದೆ. ಮಾತಾಡೋರು ಬಂದೇ ನಮ್ಗೆ ಊಟ ಹಾಕ್ತಾರ, ಇಲ್ಲ ತಿಂಗಳ EMI ಕಟ್ತಾರ. ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ನಾವು ಜೀವನದಲ್ಲಿ. ನಾ ಪ್ರತಿ ಬಾರಿ ಯೋಚನೆ ಮಾಡ್ತಾ ಇರ್ತೀನಿ, ಜೀವನ ಹಾಗಾಗೋಯ್ತು, ಜೀವನ ಹೀಗಾಗೋಯ್ತು, ನಾನು ಬದುಕಲ್ಲ. ಯಾಕೆ ಬದುಕ್ತೀರಾ ಹಾಗಿದ್ರೆ? ಈ ಜೀವನ ಭಗವಂತ ಕರುಣಿಸಿದಂಥ ಭಿಕ್ಷೆ, ತಂದೆ ತಾಯಿ ಕೊಟ್ಟಂಥ ಈ ಅದ್ಭುತವಾದಂಥ ಜೀವನ. ಇಂಥ ಅದ್ಭುತವಾದ ಜೀವನದಲ್ಲಿ ನಾವೇನಾದರೂ ಸಾಧಿಸಬೇಕು ಬಂಧುಗಳೇ. ಇಲ್ಲಿ ಯಾರನ್ನು ಕೂಡ ಭಗವಂತ ವ್ಯರ್ಥವಾಗಿ ಸೃಷ್ಟಿಸಿಲ್ಲ. ಈ ಸೃಷ್ಟಿಯ ಮೇಲೆ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಆ ಸೃಷ್ಟಿಯಲ್ಲಿ ಇತಿಹಾಸವನ್ನು ಸೃಷ್ಟಿಸುವಂಥ ಅಧಿಕಾರ ನಮಗಿದೆ. ಹುಟ್ಟು ದಾರಿದ್ರ್ಯವಾದ್ರೇನು, ಸಾವು ಚರಿತ್ರೆ ಆಗಿರಬೇಕು ಬಂಧುಗಳೇ. ಹುಟ್ಟು ದಾರಿದ್ರ್ಯವಾದರೇನು, ಸಾವು ಚರಿತ್ರೆ ಆಗಿರಬೇಕು. 4 ಜನರ ಬಾಯಲ್ಲಿ ನಮ್ಮ ಹೆಸರು ನಲಿದಾಡ್ತಿರ್ಬೇಕು. ಅಂಥ ಹೆಸರನ್ನು ನೀವು ಗಳಿಸಿ, ಅಂಥ ಒಳ್ಳೆ ಕೆಲಸಗಳನ್ನು ಮಾಡಿ. ಯಾರೋ ಮನೆಯ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಇನ್ನೊಬ್ಬರ ಮನೆಯ ದೀಪವನ್ನು ಆರಿಸಿ ನಾವೇನು ಸಾಧಿಸೋದಿದೆ? ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇವೆ, ಭೂತಾಯಿ ಗರ್ಭದಲ್ಲಿ ಹೋಗ್ತೇವೆ. ಇರುವಷ್ಟು ದಿನ 4 ಜನರಿಗೆ ಒಳ್ಳೇದು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, 4 ಜನರ ಕಣ್ಣಲ್ಲಿ ನೀರು ತರಿಸ್ತಾ ಇರೋಣ ಬಂಧುಗಳೇ. ತುಂಬ ಜನ ಕೇಳ್ತಾರೆ, ನಿಮ್ಮ ಮಾತುಗಳನ್ನು ಕೇಳಿದಾಗ ನನ್ನ ಲೈಫಲ್ಲಿ ಏನೋ ಒಂದು ಸ್ಫೂರ್ತಿ ಆಗುತ್ತೆ ಸರ್. ಮೊನ್ನೆ ನನಗೆ ಯಾರೊಬ್ಬರು ಕಮೆಂಟ್ ಮಾಡಿದರು, ಸರ್ ಇಷ್ಟು ದಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಉಳಿದಂಥ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ವೀಡಿಯೋಸ್ಗಳನ್ನು ನೋಡ್ತಾ ಇದ್ವಿ. ಅಂದರೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಶೇರ್ ಚಾಟ್ ಇರ್ಬೋದು, ಒಂದಿಷ್ಟು ಪ್ಲಾಟ್ಫಾರ್ಮ್ಗಳಲ್ಲಿ. ಆದರೆ ಯೂಟ್ಯೂಬ್ನಲ್ಲಿ ಸುವರ್ಣ ನ್ಯೂಸ್ನಲ್ಲಿ ನಿಮ್ಮ ವೀಡಿಯೋಸ್ಗಳನ್ನು ನೋಡಿದಾಗ, ಅರೆ ನಮ್ಮ AK ಶೆಟ್ಟಿ ನಡೂರು ಮನಸ್ಸಿಗೆ ನೋವಾದಾಗ ನೆಮ್ಮದಿ ಕೊಡುವಂಥ ಮಾತುಗಾರ ಸುವರ್ಣ ನ್ಯೂಸ್ನ ವೀಡಿಯೋಗಳಲ್ಲಿ, ನ್ಯೂಸ್ ಚಾನಲ್ನ ವೀಡಿಯೋಗಳನ್ನು ನೋಡಿದಾಗ, ಯೂಟ್ಯೂಬ್ ಚಾನಲ್ನಲ್ಲಿ ಅಂದಾಗ ನಂಗೆ ತುಂಬ ಖುಷಿಯಾಯಿತು ಅಂತ ಒಬ್ಬರು ಕಮೆಂಟ್ ಮಾಡಿದರು. ಇಷ್ಟೇ, ನನ್ನ ಮಾತುಗಳು ಒಳ್ಳೆಯದಿದೆ, ನನ್ನ ಮಾತುಗಳಿಂದ 100 ಜನರಿಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಇಂತಹ ಒಂದಲ್ಲ, ಇಂತಹ 1000 ವೀಡಿಯೋಗಳನ್ನು ಮಾಡಲಿಕ್ಕೆ ನಾನು ಸಿದ್ಧ. ನನಗೆ ತುಂಬ ಜನ ಕೇಳ್ತಾರೆ, ತುಂಬ ಕಂಟೆಂಟ್ಗಳಿದೆ ಇಲ್ಲಿ, ಈ ಥರ ಕಂಟೆಂಟ್ಗಳು, ತುಂಬ ವೀಡಿಯೋಸ್ಗಳು ನಾನು ಹೇಳಿದ್ದೀನಿ, ಈ ಥರ ವೀಡಿಯೋಸ್ಗಳನ್ನು ಯಾಕೆ ಮಾಡ್ತೀರಾ? ಅಥವಾ ನಿಮ್ಗೆ 1000 ಕಂಟೆಂಟ್ಗಳಿದೆ, ಇದೇ ಸ್ಫೂರ್ತಿದಾಯಕ ಮಾತುಗಳನ್ನು ಸೆಲೆಕ್ಟ್ ಮಾಡಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತು ಅಂತ ನಾನು ಹೇಳಿದಿಷ್ಟೆ. ಕೊನೆ ಪಕ್ಷ ನನಗೆ ಬೇಸರ ಆದಾಗ, ನನ್ನ ಮನಸ್ಸಿಗೆ ನೋವಾದಾಗ, ನನ್ನ ಮನದ ನೋವಿಗೆ ನನ್ನ ಮಾತುಗಳೇ ಮದ್ದಾಗುವಾಗ ಸಾಕಲ್ವಾ? ಈ ಮಾತುಗಳಿಂದ ಒಬ್ಬರ ಜೀವನ ಬೆಳಗ್ತಾ ಇದೆ. ಅರೆ ಬಂಧುಗಳೇ, ನಾನು ಹೇಳೋದಿಷ್ಟೇ, ನಾನೇನೋ ಒಂದಿಷ್ಟು ವೀಡಿಯೋಸ್ಗಳನ್ನು ಮಾಡಿ ಸುಮ್ಮನೆ ಇರ್ತೀನಿ, ನನಗನ್ಸಿದಂಥ 4 ಮಾತುಗಳನ್ನು ಹೇಳ್ತೀನಿ, ಕೇಳೋರು ಕೇಳ್ತಾರೆ, ಕೇಳದಿರೋರಿಗೆ ನಾನು ಏನೂ ಹೇಳೋಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ, ಈ ಮಾತುಗಳಿಂದ ಎಷ್ಟು ಜನರ ಬದುಕು ಬದಲಾಗಿದೆ ಗೊತ್ತಾ? ಎಷ್ಟು ಜನರ ಜೀವನ ಬದಲಾಗಿದೆ. ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದವರು ನನ್ನ ಮಾತುಗಳನ್ನು ಕೇಳಿ ವಾಪಸ್ ಬಂದವರಿದ್ದಾರೆ. ಹೆಚ್ಚು ಬೇಡ, ರೈಲಿಗೆ ತಲೆ ಕೊಡ್ತೀನಿ ಅಂದವರು ಕೂಡ ಈ ಮಾತುಗಳನ್ನು ಕೇಳಿ ನಾನು ಬದಲಾಗಿದ್ದೀನಿ ಅಂತ ಹೇಳಿದವರಿದ್ದಾರೆ. ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿ ಇಲ್ಲ ಸರ್, ನನ್ನ ಗಂಡ ನನಗೆ ಹೊಡಿತಾನೆ, ನನ್ನ ಗಂಡ ಕುಡ್ಕೊಂಡು ಬರ್ತಾನೆ, ನಮ್ಮ ಫ್ಯಾಮಿಲಿಯಲ್ಲೇ ನನಗೆ ಮರ್ಯಾದೆ ಕೊಡಲ್ಲ, ನಾನು ಬದುಕಲ್ಲ ಸರ್, ನಾನು ಜೀವನ ಬಿಡ್ತೀನಿ, ನಾನು ಸಾಯ್ತೀನಿ ಅಂದವರಿಗೆ AK ಶೆಟ್ಟಿ ನಡೋರ ಮಾತುಗಳಿಂದ ಬದಲಾಗಿ ಜೀವನ ನಡೆಸೋರಿದ್ದಾರೆ ಸ್ವಾಮಿ. ಎಲ್ಲ ಕಥೆಗಳನ್ನು ಒಂದೊಂದು ಎಪಿಸೋಡ್ ಮಾಡಿದರೂ ಕೂಡ ಬಹುಶಃ 1 ವರ್ಷ ಸಾಕಾಗಲ್ಲ, ಅಷ್ಟು ಸಂಚಿಕೆಗಳಿದೆ. ಬಟ್ ನಾನು ಹೇಳಲ್ಲ, ಯಾವುದೋ ವ್ಯಕ್ತಿಗಳ ಹೆಸರು ತಗೊಂಡು ಆ ವ್ಯಕ್ತಿ ಹೀಗಾಗಿದ್ದ, ಆ ವ್ಯಕ್ತಿ ಬದಲಾದ, ನನಗೆ ಬೇಡ. ಅವ್ರು ಬದಲಾದ್ರ ನನಗಷ್ಟೇ ಖುಷಿ. ನಿಮ್ಮನ್ನು ನೋಡ್ಕೊಂಡು ಬರ್ತೀವಿ, ನೀವೆಲ್ಲಿದ್ದೀರಾ, ನೀವು ಯಾವಾಗ ಸಿಗ್ತೀರಾ, ಬೇಡ. ನನ್ನ ಮಾತುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಖುಷಿ ಪಡಿ, ಇಂಥ ಯೂಟ್ಯೂಬ್ ಚಾನಲಲ್ಲಿ ಇರುವಾಗ ನೋಡಿ ಖುಷಿ ಪಡಿ. ನನ್ನ ಯಾಕೆ ಹುಡ್ಕೊಂಡು ಬರ್ತೀರಾ? ನಾನೇನು ದೇವರಲ್ಲ ಸ್ವಾಮಿ. ನಾನು ಹೇಳೋದಿಷ್ಟೇ, ಇಲ್ಲಿ 1.5 ಲಕ್ಷ ಹತ್ತಿರ ಸಬ್ಸ್ಕ್ರೈಬರ್ ಇದ್ದೀರಾ. 1 ಮಿಲಿಯನ್ ಅಲ್ಲ, 1 ಕೋಟಿ ಆದರೂ ಕೂಡ ನಾನಿರೋದು ಹೀಗೆ. 1 ಮಿಲಿಯನ್ ಅಲ್ಲ, 1 ಕೋಟಿ ಆದರೂ ಕೂಡ ನಾನಿರೋದು ಹೀಗಿರೋದಕ್ಕೆ ಅಲ್ಲೋ ಸ್ವಾಮಿ ಜನ ನನ್ನನ್ನು ಇಷ್ಟಪಡ್ತಿರೋದು.
ಕಾರಣ ಇಷ್ಟೇ, ನನಗೆ ಮಾತಿಂದ ಒಬ್ಬರ ನೆಮ್ಮದಿ ಹಾಳು ಮಾಡೋಕ್ಕೆ ಬರಲ್ಲ. ಈ ಮಾತಿಂದ ನನಗೆ ಸುಳ್ಳು ಹೇಳೋಕೆ ಬರಲ್ಲ. ಬನ್ನಿ ನಾನು ಸಿಗ್ತೀನಿ, ಈ ಮಾತುಗಳನ್ನು ಕೇಳಿಕೊಂಡು ನೀವು ಬದಲಾಗಿ ಅಂತ ನನಗೆ ಆ ರೀತಿಯ ಬಂಡವಾಳ ನಾನಲ್ಲ ಸ್ವಾಮಿ. ಆ ರೀತಿಯ ವ್ಯಕ್ತಿತ್ವನೂ ನಂದಲ್ಲ. ನನ್ನ ಮಾತುಗಳನ್ನು ಕೇಳ್ತೀರಾ, ಖುಷಿ ಪಡಿ, ನನ್ನ ಮಾತುಗಳಿಂದ ಬದಲಾಗ್ತೀರಾ, ನನಗಷ್ಟೇ ಸಾಕು. ಒಂದಿಷ್ಟು ಕಾರ್ಯಕ್ರಮಕ್ಕೆ ಹೋದಾಗ ತುಂಬ ಜನ ಸಿಗ್ತಾರೆ. ನಿಮ್ಮ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಆನಂದ ಅಂದಾಗ ನನಗದೇ ಆತ್ಮಾನಂದ, ನನಗದೇ ಖುಷಿ, ನನಗದೇ ಸಂತೃಪ್ತಿ, ನನಗಷ್ಟೇ ಸಾಕು. ತಲೆ ಮೇಲೆ ಹೊತ್ಕೊಂಡು ಮೆರೆಸೋದು ಬೇಡ. ನಾನು ಇರೋದೇ ಹೇಗೆ ಸ್ವಾಮಿ, ಅಷ್ಟೇ. ಖುಷಿಯಾಗುತ್ತೆ ಬಂಧುಗಳೇ. ರಾಜ್ಯದ ಮೂಲೆ ಮೂಲೆ ಸ್ನೇಹಿತರು ಈ ಮಾತುಗಳನ್ನು ಕೇಳಿದಾಗ, ಅರೆ ಈ ಮಾತುಗಳಲ್ಲಿ ಏನೋ ಒಂದು ಶಕ್ತಿ ಇದೆ. ನೊಂದ ಮನೆ ಎಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸುವಂಥ ಪ್ರಯತ್ನಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಲ್ಲ. IPL ಬಂತು. IPL ಅಂದರೆ ಬಿಡಿ, ಎಲ್ರಿಗೂ ಕೂಡ ಖುಷಿಯಾಗಿರುತ್ತೆ. ಕ್ರಿಕೆಟ್ ಅಭಿಮಾನಿಯಾಗಿ ನೋಡಿ ಸ್ವಾಮಿ, ಕ್ರಿಕೆಟ್ ಅಭಿಮಾನಿಯಾಗಿ, ಬೆಟ್ಟಿಂಗ್ ಅಭಿಮಾನಿಯಾಗಿ ಬೇಡ. ತಂದೆ ತಾಯಿಗಳು ನನ್ನ ಮಗ ಹೀಗಿರಬೇಕು, ನನ್ನ ಮಗ ಅಥವಾ ನನ್ನ ಮಗಳು ಅದ್ಭುತವಾದಂಥ ಜೀವನ ಕಟ್ಕೊಳ್ಬೇಕಾಗಿರುವಂಥ ಸಂದರ್ಭದಲ್ಲಿ ಈ ಬೆಟ್ಟಿಂಗ್ ಜಾಲಕ್ಕೆ ಬಿದ್ದು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ಬಂಧುಗಳೇ. ನಾನು ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ, ಪ್ರತಿ ವರ್ಷವೂ ಹೇಳ್ತಾ ಇರ್ತೀನಿ, ಪ್ರತಿ ಸಂಚಿಕೆಯಲ್ಲೂ ಕೂಡ ನಾನು ಹೇಳೋದಿದೆ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡ್ಕೊಂಡೆ ಅಂತ ಒಂದು ಮಾತಿದೆ. ಸೊ ಆ ರೀತಿ ಜೀವನ ನಮ್ಗೆ ಬೇಕಾಗಿಲ್ಲ. ಕಷ್ಟಪಟ್ಟು ದುಡೀರಿ, ಸಂಪಾದಿಸಿ, ಏನೋ ಅರ್ಧ ರಾತ್ರಿಯಲ್ಲಿ ನಾನು ಶ್ರೀಮಂತರಾಗ್ತೀನಿ ಅನ್ನೋ ಕಲ್ಪನೆ ನಿಮ್ಗೆ ಬೇಡ. ಜೋಜಾಡ್ದವರು ಯಾರೂ ಕೂಡ ಉದ್ಧಾರ ಆಗಿರೋ ಚರಿತ್ರೆ ಇಲ್ಲ ಈ ಕಾಲದಲ್ಲ ಅಂತಲ್ಲ, ಆಗಿದ್ದನು ಕೂಡ. ಹೇಳಬೇಕು ಅನಿಸ್ದು ಹೇಳಿದೆ ಅಂತ ಹೇಳ್ತಾ, ಕ್ರಿಕೆಟನ್ನು ನೋಡಿ ತಪ್ಪಲ್ಲ, IPL ನೋಡಿ ಖುಷಿ, ಕ್ರಿಕೆಟ್ ಅಭಿಮಾನಿಯಾಗಿ ನೋಡಿ ಅಷ್ಟೇ ಹೊರತು ಆ ಬೆಟ್ಟಿಂಗ್ ಹಾಕೋದು ಜೀವನ ಹಾಳು ಮಾಡ್ಕೋಬೇಡಿ. ನಾನು ಹೇಳೋದು ಇಷ್ಟೇ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನನ್ನ ಮಾತುಗಳನ್ನು ಕೇಳಿದಾಗ ನಾನು ಹೇಳೋದು ಇಷ್ಟೇ, ಈ ಸಂಚಿಕೆಗಳನ್ನು ಕೇಳಿದಾಗ ನಿಮ್ಮದೊಂದು ಲೈಕ್ ನನಗೆ ಮುಖ್ಯ ಆಗಿರುತ್ತೆ, ನಿಮ್ಮ ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್, ನಿಮ್ಮ ಕಮೆಂಟ್ ಕೂಡ. ಸಾಧ್ಯ ಆದರೆ 4 ಜನರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಅರೆ ನನ್ನ ಮಾತುಗಳಿಂದ ಒಂದಿಷ್ಟು ಜನ ಬದಲಾಗ್ತಿದ್ದಾರೆ ಅಂದಾಗ ನನಗಷ್ಟೇ ಸಾಕು. ಇನ್ನಷ್ಟು ಸಂಚಿಕೆಗಳು, ಇನ್ನಷ್ಟು ಪುಸ್ತಕಗಳು ನನ್ನ ಇಲ್ಲಲ್ಲಿ ರಾಶಿ ಬಿದ್ದಿದೆ ನನ್ನ ಸ್ಟುಡಿಯೋದಲ್ಲಿ. ಒಂದಿಷ್ಟು ಕಥೆಗಳಿರ್ಬೋದು, ಚಾಣಕ್ಯ ನೀತಿ ಇರ್ಬೋದು. ಯಾಕೆ ಹೇಳಿ ಇಂಥ ಮಾತುಗಳು? ನೀವೆಲ್ಲರೂ ಕೂಡ ಬದಲಾಗಬೇಕು. ಅರೆ ನನ್ನ ಜ್ಞಾನನೂ ಕೂಡ ಜಾಸ್ತಿ ಆಗುತ್ತೆ ಸ್ವಾಮಿ ಇಂಥ ಪುಸ್ತಕಗಳನ್ನು ಓದುವಾಗ, ಚಾಣಕ್ಯನ ನೀತಿಯನ್ನು ಕೇಳುವಾಗ, ಕೆಲವು ಕಥೆಗಳನ್ನು ನಿಮಗೆ ಅರ್ಥಗರ್ಭಿತವಾಗಿ ಹೇಳುವಾಗ. ಅಷ್ಟೇ. ಪ್ರತಿ ಬಾರಿಯೂ ಸಂಚಿಕೆಗಳನ್ನು ಕಾದು ನೋಡ್ತೀರಾ, ಖುಷಿ ಪಡ್ತೀರಾ, ಬೆಂಬಲಿಸ್ತೀರಾ. ನೀವು ಖುಷಿಯಾಗಿರಿ. ಯಾಕೋ ಗೊತ್ತಿಲ್ಲ, ಇವತ್ತು ನಿಮ್ಗಳ ಜೊತೆ ತುಂಬಾ ಮಾತಾಡ್ಬೇಕು ಅನಿಸ್ತಿದೆ. ಇದನ್ನು ಸಂಚಿಕೆಯನ್ನು ಎಂಡ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಕಾರಣ ಇಷ್ಟೇ, ನೀವುಗಳು ನನಗೆ ಶಕ್ತಿ. ಅದಕ್ಕೆ ನಿಮ್ಮನ್ನು ಪ್ರೀತಿಯಿಂದ ನಾನು ಸಜ್ಜನ ಬಂಧುಗಳೇ ಅಂತ ಕರೆಯುತ್ತಾನೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಂತ ಹೇಳ್ತಾ, ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಎಲ್ರಿಗೂ ಕೂಡ ಒಳ್ಳೆಯದನ್ನು ಹಾರೈಸುವಂಥ ವ್ಯಕ್ತಿತ್ವ ನಿಮ್ಮದಾಗಲಿ ಅಂತ ಹೇಳ್ತಾ, ಕಲೆಗೆ ಕಲಶವು ನಿಮ್ಮ ಪ್ರೋತ್ಸಾಹ, ಕಮರಿ ಕುಂದದು ನಮ್ಮ ಉತ್ಸಾಹ, ಇರಲಿ ಬೆಂಬಲ ಹೀಗೆ ನಿರಂತರ, ನಿಮ್ಮ ಪ್ರೀತಿಗೆ ನನ್ನದೊಂದು ನಮಸ್ಕಾರ ಅಂತ ಹೇಳ್ತಾ, ಮತ್ತೆ ನಿಮ್ಮ ಕರಾವಳಿ ವಾಟ್ಸಪ್ ಇರೋ AK ಶೆಟ್ಟಿನಡೂರು ಕಡೆಯಿಂದ ಧನ್ಯವಾದಗಳು ತಿಳಿಸ್ತಾ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಂತ ಹೇಳ್ತಾ, ಮುಂದಿನ ವೀಡಿಯೋ ಯಾವುದಿರಲಿ, ಮುಂದಿನ ವೀಡಿಯೋ ಕಂಟೆಂಟ್ ಟಾಪಿಕ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಖುಷಿ ಆಗ್ತೀರಿ, ನಗ್ನಗ್ತಾ ಇರಿ. ಧನ್ಯವಾದಗಳು.